ಏರಿದವನು ಇಳಿಯಬೇಕು, ಮೆರೆದವನು ಅಳಿಯಲೇಬೇಕು, ಉರಿದವನು ಆರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು. ನಾನು ನನ್ನದು ಅಂದವರು ನೋವು ಅನುಭವಿಸಲೇಬೇಕು. ಸಂತೋಷ ಆಸೆ ಪಟ್ಟವರು ನಿರಾಸೆ ಆಗಲೇಬೇಕು. ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಸಾಯಲೇಬೇಕು. ಮಾಟ ಮಂತ್ರದಿಂದ ಸಂಚು ಮಾಡಿದವರು ಇದೇ ತಂತ್ರ ಮಂತ್ರದಿಂದ ಎಲ್ಲವನ್ನ ಕಳೆದುಕೊಳ್ಳಲೇಬೇಕು. ಕುದಿಯುವ ನೀರಿನಲ್ಲಿ ಪ್ರತಿಬಿಂಬ ನೋಡಲು ಸಾಧ್ಯವಿಲ್ಲ. ಹಾಗೆಯೇ ಮನಸ್ಸು ಸಿಟ್ಟಿನಿಂದ ಕುದಿಯುತ್ತಿರುವಾಗ ಸರಿಯಾಗಿ ಯೋಚಿಸಲು ಸಾಧ್ಯವಿಲ್ಲ ಹಾಗೂ ಯಾವ ಸತ್ಯವೂ ಕಾಣುವುದಿಲ್ಲ. ಮೋಸ ತಪ್ಪಿನಿಂದ ಆಗುವುದಿಲ್ಲ, ಉದ್ದೇಶವಾಗಿರುತ್ತದೆ. ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ. ಈ ನಿರೀಕ್ಷೆ ಅನ್ನೋದು ಮನುಷ್ಯನ ಸಂತೋಷವನ್ನ ಹಾಳು ಮಾಡುತ್ತದೆ. ನೀವು ಇನ್ನೊಬ್ಬರ ಜೀವನದಲ್ಲಿ ಎರಡನೇ ಆಯ್ಕೆ ಆಗಬೇಡಿ. ನಿಮ್ಮನ್ನ ನಿರ್ಲಕ್ಷ್ಯ ಮಾಡುವವರ ಬಗ್ಗೆ ಯೋಚನೆ ಮಾಡಬೇಡಿ. ಅವರ ವರ್ತನೆ ಸರಿ ಹೋಗದಿದ್ದರೆ ನೀವೇ ಬದಲಾಗಿ ಬಿಡಿ. ನಿಮ್ಮ ಪಾಡಿಗೆ ನೀವು ಮೌನವಾಗಿ ಇದ್ದು ಬಿಡಿ. ಸೋಲು, ಒಂಟಿತನ ಈ ಎರಡೂ ಜೀವನದಲ್ಲಿ ಬಹಳ ಪಾಠವನ್ನು ಕಲಿಸುತ್ತವೆ. ಒಂದು ಯಾವ ತರಹ ಗೆಲ್ಲಬೇಕು ಎಂದು ಕಲಿಸಿದರೆ, ಮತ್ತೊಂದು ಜೀವನದಲ್ಲಿ ಯಾರನ್ನ ನಂಬಬೇಕು, ಹೇಗೆ ಜೀವನ ಮಾಡಬೇಕು ಎಂದು ಕಲಿಸುತ್ತದೆ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗೋದಿಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗಿರುತ್ತದೆ. ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅನ್ನೋ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಯಾರನ್ನ ಅತಿಯಾಗಿ ನಂಬಬೇಡಿ, ನಂಬಿ ನೋವು ಅನುಭವಿಸಬೇಡಿ. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಅವನ ಗಟ್ಟಿತನವೂ ಅಲ್ಲ, ಅತಿಯಾದ ಅಹಂಕಾರವೂ ಅಲ್ಲ, ನೊಂದ ಮನಸ್ಸಿನ ನಿರ್ಧಾರವಷ್ಟೇ. ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯುವುದಿಲ್ಲ. ಅತಿಯಾಗಿ ನಗುವ ವ್ಯಕ್ತಿ ಯಾರೊಂದಿಗೂ ನೋವನ್ನ ಹಂಚಿಕೊಳ್ಳೋದಿಲ್ಲ.